ಎಸ್ ಪ್ರಮುಖವಾಗಿ ಒಂದ್ ಕಡೆ ನೋಡಿ ಈಗಾಗಲೇ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬಹಳ ಎಚ್ಚರಿಕೆಯ ನಡೆಯನ್ನ ಲೋಕಾಯುಕ್ತ ಕೂಡ ಇಡಬೇಕಾಗುತ್ತೆ. ಯಾಕಂದ್ರೆ ಸ್ಥಳೀಯ ತನಿಖಾ ಸಂಸ್ಥೆಗಳು ಏನೇನಿದೆಯೋ ಅದು SIT ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಇದರ ಮೇಲೆ ವಿಪಕ್ಷಗಳಿಗೆ ನಂಬಿಕೆ ಇಲ್ಲ. ನಮಗೆ CBI ಬೇಕು, CBI ಬಂದು ತನಿಖೆ ನಡೆಸಲಿ ಅನ್ನುವಂತ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸೋದಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಪ್ರಮುಖವಾಗಿ ಈಗ ಸ್ಥಳೀಯ ತನಿಖಾ ಸಂಸ್ಥೆಗಳು ಎಚ್ಚರಿಕೆಯಿಂದ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸಿದ್ರೆ FIR ದಾಖಲು ಮಾಡಿಕೊಂಡಿದ್ದಾರೆ. FIR ದಾಖಲು ಮಾಡಿಕೊಂಡ ನಂತರ ಸಿದ್ದರಾಮಯ್ಯನವರನ್ನ ಬಂಧಿಸಿ ಇದರ ವಿಚಾರಣೆಗೆ ಬೇಕು ಅಂತ ಅಕಸ್ಮಾತ್ ಏನಾದ್ರೂ ಸಿದ್ದರಾಮಯ್ಯನವರನ್ನ ಬಂಧಿಸಕ್ ಹೋದ್ರು ಅಂತಂದ್ರೆ ಸೊ ಈಗಾಗಲೇ ಕೆಲವೊಂದಿಷ್ಟು ವಿವಿಧ ಸೆಕ್ಷನ್ ಗಳನ್ನ ಕೂಡ ಆಡ್ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ. ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈಗ FIR ದಾಖಲಾಗಿದೆ ಅಂತಂದ್ಮೇಲೆ ಯಾವ್ಯಾವ ಸೆಕ್ಷನ್ ಇದೆ ಅನ್ನುವಂಥದ್ದು ಕೂಡ ಬಹಳ ಸಾಕಷ್ಟು ಕುತೂಹಲಕಾರಿಯಾಗಿರುತ್ತೆ. ಸೊ ಹಲವು ಕ್ರಿಮಿನಲ್ ಸೆಕ್ಷನ್ ಗಳನ್ನ ಕೂಡ ದಾಖಲು ಮಾಡಲಾಗಿದೆ. ಮೈಸೂರಿನ ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳು ವಿವಿಧ ಸೆಕ್ಷನ್ ಗಳ ಅಡಿಯಲ್ಲಿ ಈಗ ದಾಖಲಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಒಂದು ಕಡೆ ಸಿದ್ದರಾಮಯ್ಯನವರು ಈಗ ಕೋರ್ಟ್ ಆದೇಶದ ಬೆನ್ನಲ್ಲೇ, ಮತ್ತೊಂದು ಕಡೆ FIR ದಾಖಲಾದ ನಂತರ ಈಗ ಸಿದ್ದರಾಮಯ್ಯನವರನ್ನ ತನಿಖೆಗೋಸ್ಕರ ಬಂಧಿಸಲಬಹುದು ಅಥವಾ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸದೆ ತನಿಖೆಯನ್ನ ನಡೆಸಿ ತದನಂತರವಾಗಿ ಈ ಒಂದು ಮುಡ ಆಕ್ರಮಣದಲ್ಲಿ ಪಾತ್ರ ಸಿದ್ದರಾಮಯ್ಯನವ್ರದ್ದು ಇದೆ ಅಂತ ಆಯ್ತು ಅಂದ್ರೆ ಸೊ ರಾಜೀನಾಮೆಯನ್ನ ಕೊಡ್ಲೇಬೇಕಾಗುತ್ತೆ. ಇದರ ಜೊತೆಗೆ ಈ ಕಾಲು ಬುಡಕ್ಕೆ ಸುತ್ಕೋಬಿಟ್ಟಿದೆ ಮುಡ ನಿವೇಶನದ ಪ್ರಕರಣ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಇದರಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಮುಂದೆ ಹೆಜ್ಜೆ ಇಡೋದಕ್ಕೆ ಆಗ್ತಾ ಇಲ್ಲ, ಕಟ್ಟ ಹಾಕ್ಬಿಟ್ಟಿದ ರೀತಿಯಾಗಿದೆ. ಮೇಲ್ನೋಟಕ್ಕೆ ನಾನು ರಾಜೀನಾಮೆ ಕೊಡಲ್ಲ, ತನಿಖೆ ಎದುರಿಸ್ತೀನಿ ಅಂದ್ರೂ ಕೂಡ ತನಿಖೆಯನ್ನ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಬಿಟ್ಟಿದ್ದು ಅವರನ್ನ ಅರೆಸ್ಟ್ ಮಾಡಬೇಕು ಅಥವಾ ಬಿಡಬೇಕು ಅಂತ. ಆದ್ರೆ FIR ದಾಖಲಾಗಿದೆ ಅಂದ ಮೇಲೆ ಒಂದು ಕಡೆ ವಿಚಾರಣೆಯನ್ನ ಸಾರಸಗಟಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಸೊ ದಾಖಲಾತಿಗ ವಶಪಡಿಸಿಕೊಂಡು ಅದರ ಆಧಾರದ ಮೇಲೆ ವಿಚಾರಣೆಯನ್ನ ನಡೆಸಿಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ A1 ಆರೋಪಿ ಸಿದ್ದರಾಮಯ್ಯನವರೇ ಆಗಿರೋದ್ರಿಂದ A2 ಆರೋಪಿ ಅವರ ಪತ್ನಿಯ ಹೆಸರಲ್ಲಿ ಇಲ್ಲಿ ರಿಜಿಸ್ಟರ್ ಆಗಿರುವಂತದ್ದು. ಸೊ ಒಂದು ಪ್ರಭಾವವನ್ನ ಬಳಸಿದ್ದಾರೆ ಪತ್ನಿಯವರ ಹೆಸರಲ್ಲಿ 14 ನಿವೇಶನಗಳನ್ನ ಪಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ನನ್ನ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ತನ್ನ ಹೆಂಡತಿಗೆ ಅರಿಶಿನ ಕುಂಕುಮಕ್ಕೆ ಕೊಟ್ಟಂತ ಜಾಗ ಅಂತ ಮೊದಲೇ ಅವರ ಬಾಯಿಂದಲೇ ಹೇಳಿದ್ರು ಸಿದ್ದರಾಮಯ್ಯನವರು. ಸೊ ಈ ಹಿನ್ನೆಲೆಯಲ್ಲಿ ಇದು ಮಲ್ಲಿಕಾರ್ಜುನ ಸ್ವಾಮಿಗೂ ಉರುಳಾಗಿದೆ, ಜಮೀನ್ ಕೊಟ್ಟಂತ ದೇವರಾಜ್ಗೂ ಕೂಡ ಉರುಳಾಗಿದೆ. ಇನ್ನ ಸಾಕಷ್ಟು ಜನ ಬರ್ತಾ ಹೋಗ್ತಾರೆ. ಇಲ್ಲಿ ಅಧಿಕಾರಿಗಳ ಹೆಸರು ಬರಬೇಕು. ಮುಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತ ಆಲ್ರೆಡಿ ಓರ್ವ ಅಧಿಕಾರಿಯ ತಲೆದಂಡುವಾಗಿತ್ತು. ಇನ್ನ ಅದರ್ಸ್ ಅನ್ನೋ ಕಾಲಂಗಳನ್ನ ನೋಡ್ತಿದ್ದೀರಲ್ಲ FIR ಅಲ್ಲಿ ಕೆಲವೊಂದಿಷ್ಟು ಜನನ ಆಡ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಈಗ A1, A2, A3 ಆರೋಪಿ ಅಂತ ಇರ್ತಾರೆ. ಆದ್ರೆ ಮುಂದಿನ ತನಿಖೆ ಆದ ನಂತರವಾಗಿ ಇದು ಬದಲಾವಣೆ ಕೂಡ ಆಗಬಹುದು. ಆದ್ರೆ ಈಗ ಸದ್ಯದ ಮಟ್ಟಿಗೆ A1 ಆರೋಪಿ ಆಗಿರುವಂತದ್ದು ಸಿದ್ದರಾಮಯ್ಯನವರು. ಈಗ A4 ವರೆಗೂ ಕೂಡ ಆರೋಪಿಗಳನ್ನ FIR ನಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ ತನಿಖಾಧಿಕಾರಿಗಳು. A5 ಇಂದ ಶುರುವಾಗುತ್ತೆ. ಕೆಲವೊಂದಿಷ್ಟು ಜನ ಅಧಿಕಾರಿಗಳ ಹೆಸರು ಬರ್ತಾ ಹೋಗುತ್ತೆ. ಈ ಜಾಗವನ್ನ ಯಾರು ಮಂಜೂರು ಮಾಡಿದ್ದು, ಅದರ ಜೊತೆಗೆ ಇನ್ನೂ ಯಾರ್ಯಾರ ಹೆಸರು ತಗ್ಲಾಕೊಳ್ಳುತ್ತೋ ಗೊತ್ತಿಲ್ಲ. ಬಿಜೆಪಿಯ ಅಧಿಕಾರದ ಅವಧಿಯಲ್ಲಿ ನಮಗೆ ಕೊಟ್ಟಿದ್ದು ಅವ್ರನ್ನೇ ಹೋಗಿ ಕೇಳಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಯಾಕೆ ಕೊಟ್ರು ಅವ್ರು ಅಂತ ಅವ್ರನ್ನೇ ಹೋಗಿ ಕೇಳಿ ಅಂತ. ಸೊ ಎಲ್ಲೋ ಒಂದು ಕಡೆ ಈ ವಿಚಾರ ಬಹಳ ಕ್ಲಿಷ್ಟಕರವಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇದನ್ನ ಬಹಳ ಗಮನ ಹರಿಸಿ ಅದರ ಜೊತೆಗೆ ಎಚ್ಚರಿಕೆಯನ್ನ ಹೆಜ್ಜೆ ಇಡ್ತಾ ಇದನ್ನ ನಿಭಾಯಿಸಬೇಕಾಗುತ್ತೆ. ಈಗ ಒಂದು ಕಡೆ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನ ಕೊಟ್ಟಿದ್ರು, ಕಣ್ಣೀರನ್ನ ಕೂಡ ಹಾಕಿದ್ರು. ಅದಾದ ನಂತರವಾಗಿ ಈಗ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಪ್ರಸಂಗ ಬರುತ್ತಾ, ಅದರ ಜೊತೆಗೆ ವಿಪಕ್ಷಗಳು ಲೋಕಾಯುಕ್ತದ ಮೇಲೆ ಹೊರಿಸ್ತಾ ಇರುವಂತ ಈ ಒಂದು ಆರೋಪ ಇಲ್ಲಿ ಸುಳ್ಳು ಅಂತ ಲೋಕಾಯುಕ್ತ ಮಾಡುತ್ತಾ, ಇನ್ನ A1, A2, A3 ಆರೋಪಿ ಆಗಿರುವಂತ ಸಿದ್ದರಾಮಯ್ಯನವರ ಕುಟುಂಬಸ್ಥರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ತನಿಖೆಯಲ್ಲಿ ಯಾರ್ಯಾರು A1, A2, A3 ಆಗ್ತಾರೆ, ಇನ್ನು ಯಾವ್ಯಾವ ಅಧಿಕಾರಿಗಳು ಈ ಒಂದು FIR ನಲ್ಲಿ ಹೆಸರು ದಾಖಲಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ನೋಡಿ ಈಗ ಸಿದ್ದರಾಮಯ್ಯನವರ ಮೇಲೆ IPC ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ ಒಳಸಂಚು ಜೀವಾವಧಿ ಶಿಕ್ಷೆ ಸೆಕ್ಷನ್ ಗಳನ್ನ ಹಾಕಲಾಗಿರುವಂತದ್ದು. ಇನ್ನು IPC ಸೆಕ್ಷನ್ 166 ಇದು ಸರ್ಕಾರಿ ಸೇವಕರಿಂದ ಕಾನೂನು ಉಲ್ಲಂಘನೆ ಆಗಿದೆ ಅಂತ. ಓರ್ವ ಸರ್ಕಾರಿ ಸೇವಕನಾದಂತವನಿಗೆ ಯಾವುದೇ ರೀತಿ ಹಣದ ಮೇಲೆ, ಜಮೀನಿನ ಮೇಲೆ ಇದ್ದರೆ ಅವ್ ಯಾವುದ್ರ ಮೇಲೂ ಕೂಡ ಆಸೆ ಇರಬಾರ್ದು. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ, ತಾನು ಜನಸೇವೆಗೆ ಮುಡುಪಾಗಿಟ್ಟಿರುವಂತ ನಾಯಕ ಅಷ್ಟೇ. ಇಲ್ಲಿ ಯಾವುದೇ ತರದ ಭ್ರಷ್ಟಾಚಾರವನ್ನ ಮಾಡೋ ಹಾಗೆ
ಆಗಿಲ್ಲ. ಆದ್ರೆ ಈಗ ಸಿದ್ದರಾಮಯ್ಯನವರು ಮುಡಾ ಹಗರಣವನ್ನ ಬಳಸ್ಕೊಂಡಿರುವಂತದ್ದು ಮಾಡಿರುವಂತದ್ದು ಇದು ಅವರ ವೈಯಕ್ತಿಕವಾಗಿ. ಸೊ ಇಲ್ಲಿ ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಆಗಿದೆ ಅಂದ್ಬಿಟ್ಟು IPC ಸೆಕ್ಷನ್ 166 ಸೆಕ್ಷನ್ ಅನ್ನ ದಾಖಲು ಮಾಡಲಾಗಿದೆ. ಇನ್ನು IPC ಸೆಕ್ಷನ್ 403 ಇದು ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ. ನೋಡಿ, ಸಿಎಂ ಆಗುವಂತ ಸಂದರ್ಭದಲ್ಲಿ ಪ್ರಮಾಣ ವಚನ ಮಾಡುವಂತ ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ತನ್ನ ಕುರ್ಚಿಗೆ ಹಾಗೆ ಜನರಿಗೆ ಗೌರವಿಸ್ತೇನೆ, ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೇನೆ, ಪ್ರಾಮಾಣಿಕವಾಗಿ ಆಡಳಿತವನ್ನ ಕೊಡ್ತೇನೆ ಎನ್ನುವ ಮುಖಾಂತರವಾಗಿ ಪ್ರತಿಜ್ಞಾ ವಿಧಿಯನ್ನ ತೆಗೆದುಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಇದ್ದಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಸೊ ಈಗ ಮುಡಾ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ರಾಮಾಣಿಕವಾಗಿ ಆಸ್ತಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ 403 ಸೆಕ್ಷನ್ ಅನ್ನ ಹಾಕಲಾಗಿದೆ. ಇನ್ನ IPC ಸೆಕ್ಷನ್ 406 ಅಪರಾಧಿಕ ನಂಬಿಕೆಯ ದ್ರೋಹಕ್ಕೆ ಶಿಕ್ಷೆ. ಇದು 3 ವರ್ಷ ಜೈಲು ಶಿಕ್ಷೆ ಅಥವಾ ದಂಡವನ್ನ ವಿಧಿಸಲಾಗುತ್ತೆ ಇಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ 406 ಅನ್ನ ಒಂದು ಕಡೆ ಆ ಸೆಕ್ಷನ್ ಅನ್ನ ಆಡ್ ಮಾಡಲಾಗಿದೆ. ಸೊ ವಂಚನೆ ಮಾಡಿರುವಂತ ಆರೋಪ 420 IPC ಸೆಕ್ಷನ್ 420 ಅನ್ನ ಕೂಡ ಹಾಕಿದ್ದಾರೆ. ಅಂದ್ರೆ ಮೋಸದಿಂದ ಲಾಭವನ್ನ ಪಡೆಯುವುದು ಅಂತ. ಈಗ ಅವರು ಅಧಿಕಾರದಲ್ಲಿದ್ದಾಗ ಪ್ರಭಾವವನ್ನ ಬಳಸಿದ್ದಾರೆ, ತಮ್ಮ ಪ್ರಭಾವದ ಮುಖಾಂತರವಾಗಿ ಇಲ್ಲಿ ಆ ಒಂದು ಮುಡಾ ಸೈಟ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ವಿಚಾರವಾಗಿ. ಸೊ ಇದು ಮೋಸದಿಂದ ಲಾಭವನ್ನ ಪಡೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ 420 ಸೆಕ್ಷನ್ ಅನ್ನ ಸಿದ್ದರಾಮಯ್ಯನವರ ಮೇಲೆ ಹಾಕಿರುವಂತದ್ದು. ಇನ್ನ IPC ಸೆಕ್ಷನ್ 426 ಇದು ಕಿಡಿಗೇಡಿತನಕ್ಕೆ ಶಿಕ್ಷೆ ಅಂತ. ಅಂದ್ರೆ 3 ತಿಂಗಳ ಶಿಕ್ಷೆ ಅಥವಾ ದಂಡವನ್ನ ವಿಧಿಸಲಾಗುತ್ತೆ. ಅದ್ರ ಜೊತೆಗೆ IPC ಸೆಕ್ಷನ್ 465 ಹಾಕಿದ್ದಾರೆ. ಅಂದ್ರೆ ಫೋರ್ಜರಿ ಮಾಡಿರುವಂತದ್ದು. ನೋಡಿ, ಕೆಸರೆ ಗ್ರಾಮದಿಂದ ಈ ಒಂದು ಜಮೀನನ್ನ ಪಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಈಗ ಫೋರ್ಜರಿ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ IPC ಸೆಕ್ಷನ್ 465 ಅದರ ಅಡಿಯಲ್ಲಿ ನೋಡಿ ಗಮನಿಸ್ತಾ ಇರಬಹುದು. ದೇವರಾಜ್ ಅವರು ಯಾರು, ಮಲ್ಲಿಕಾರ್ಜುನ್ ಯಾರು, ಪಾರ್ವತಿ ಯಾರು, ಸಿದ್ದರಾಮಯ್ಯನವರು ಯಾರು, ಹೇಗೆ ದೇವರಾಜ್ ಅವರು ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟರು, ಮಲ್ಲಿಕಾರ್ಜುನ್ ಅವರು ಹೇಗೆ ಅರ್ಶಿನ ಕುಂಕುಮಕ್ಕೆ ಪಾರ್ವತಿ ಅವರು ಕೊಟ್ಟರು, ಪಾರ್ವತಿಯವರ ಹೆಸರಿನಲ್ಲಿ ಇರುವಂತಹ ಮುಡಾ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಇನ್ನು IPC ಸೆಕ್ಷನ್ 468 ಇಲ್ಲಿ ಹಾಕಲಾಗಿರುವಂತದ್ದು. ಇದು ಫೋರ್ಜರಿ ಮಾಡಿದಕ್ಕೆ ಶಿಕ್ಷೆನ ವಿಧಿಸಲಾಗುತ್ತೆ. 5 ವರ್ಷ ಜೈಲು, ಅದರ ಜೊತೆಗೆ ದಂಡವನ್ನ ವಿಧಿಸಲಾಗುತ್ತೆ. ಇನ್ನ IPC ಸೆಕ್ಷನ್ 340 ವ್ಯಕ್ತಿಯೊಬ್ಬನನ್ನ ನಿರ್ಬಂಧಿಸುವುದು. ಇದು ಈ ಒಂದು ಸೆಕ್ಷನ್ ಅನ್ನ ಕೂಡ ಆಡ್ ಮಾಡಿದ್ದಾರೆ FIR ನಲ್ಲಿ. ಇನ್ನ IPC ಸೆಕ್ಷನ್ 351 ಮುಂದುವರೆದ್ರೆ ದಾಳಿ ಮಾಡುವ ಭಯ ಹುಟ್ಟಿಸುವುದು. ಸೊ ಇದನ್ನು ಕೂಡ ಆಡ್ ಮಾಡಿದ್ದಾರೆ. ಇನ್ನ IPC ಸೆಕ್ಷನ್ ನಂಬರ್ 9 ಲಂಚ ಸ್ವೀಕಾರ ಅಥವಾ ಲಂಚ ನೀಡೋದಕ್ಕೆ ಶಿಕ್ಷೆ, ವೈಯಕ್ತಿಕ ಪ್ರಭಾವ. ಇದು ಭ್ರಷ್ಟಾಚಾರ ಆಗಿದೆ, ಅದರ ಜೊತೆಗೆ ವೈಯಕ್ತಿಕವಾದಂತ ಪ್ರಭಾವವನ್ನ ಬಳಸಲಾಗಿದೆ ಅನ್ನುವಂತ ವಿಚಾರಕ್ಕೆ ಈ ಒಂದು ಸೆಕ್ಷನ್ ಅನ್ನ ಆಡ್ ಮಾಡಲಾಗಿದೆ. IPC ಸೆಕ್ಷನ್ 13 ಸರ್ಕಾರಿ ನೌಕರನಿಂದ ಅಪರಾಧಿಕ ದುರ್ನಡತೆ. ಓರ್ವ ಸರ್ಕಾರಿ ಅಧಿಕಾರಿ ಆದಂತವನು ಒಂದು ಅಪರಾಧದ ಮೇಲೆ ಈ ರೀತಿಯಾದಂತ ದುರ್ನಡತೆಯನ್ನ ಮಾಡಿದ್ದಾನೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ IPC ಸೆಕ್ಷನ್ 13 ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಹಾಕಿರುವಂತಹ ಸೆಕ್ಷನ್ಗಳು. 120B, 166, 403, 406, 420, 426, 465 ಹಾಗೆ 468, 340 ಮತ್ತೆ 351 ಕೇಸ್ಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 9 ಮತ್ತು 13 ಅಡಿಯಲ್ಲೂ ಕೂಡ ಕೇಸ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೇನಾಮಿ ಆಸ್ತಿಯ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 53 ಹಾಗೆ 54 ಕೇಸ್ಗೂ ಕೂಡ ಸೂಚನೆಯನ್ನ ಕೊಟ್ಟಲಾಗಿರುವಂತದ್ದು. ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಸೆಕ್ಷನ್ 3 ಮತ್ತು 4 ಅಡಿಯಲ್ಲೂ ಕೂಡ ಕೇಸ್ಗೆ ಸೂಚನೆಯನ್ನ ಕೊಡಲಾಗಿದೆ. ಸೊ ಒಟ್ಟಾರೆಯಾಗಿ ಪ್ರಮುಖವಾಗಿ ಸಿದ್ದರಾಮಯ್ಯನವರಿಗೆ ಈಗ ಮತ್ತಷ್ಟು ಸಂಕಷ್ಟ ಜೋರಾಗಿದೆ. ಸಿದ್ದರಾಮಯ್ಯನವರ ವಿರುದ್ಧ ವಿವಿಧ ಸೆಕ್ಷನ್ಗಳನ್ನ ದಾಖಲು ಮಾಡಲಾಗಿದೆ, ಹಲವು ಕ್ರಿಮಿನಲ್ ಸೆಕ್ಷನ್ಗಳನ್ನ ಕೂಡ ದಾಖಲು ಮಾಡಲಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ FIR ರೆಡಿ ಆಗಿದೆ. ಸಿದ್ದರಾಮಯ್ಯನವರನ್ನ ಇದೇ ವಿಚಾರವಾಗಿ ಬಂಧಿಸಬೇಕು ಅಥವಾ ಅವರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಬೇಕು, ಏನ್ ಮಾಡಬೇಕು ಅನ್ನುವಂಥದ್ದು ತನಿಖಾಧಿಕಾರಿಗಳಿಗೆ ಬಿಟ್ಟಿರುವಂತಹ ವಿಚಾರ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ 15 ತಿಂಗಳ ಆಡಳಿತದಲ್ಲಿ ನಡೆಸಿರುವಂತಹ ಭ್ರಷ್ಟಾಚಾರ ಹಗರಣಗಳನ್ನ ಹಂತ ಹಂತವಾಗಿ ಬಯಲಿಗೆಳೆಯೋದಕ್ಕೆ ಮುಂದಾಗಿದ್ದಂತಹ ಬಿಜೆಪಿ ಹಗರಣಗಳನ್ನ ಮುಚ್ಚಿ ಹಾಕಿ CBI ತನಿಖೆ ತಡೆಯೋದಕ್ಕೆ ಮುಕ್ತ ತನಿಖೆಗೆ ಅವಕಾಶವನ್ನ ಕೊಡಲಾಗ್ತಾ ಇಲ್ಲ ಅಂತ ವಾದಿಸ್ತಾ ಇದ್ದಂತಹ ಬಿಜೆಪಿ ಸಿದ್ದರಾಮಯ್ಯನವರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಒಂದು ಕಡೆ
ಈಗಾಗಲೇ ರಾಜ್ಯದಲ್ಲಿ ಮುಡಾ ಹಗರಣ ಅನ್ನುವಂತ ವಿಚಾರವಾಗಿ ಓರ್ವ ಪ್ರಬಲ ಅಹಿಂದ ಭಾಗ್ಯಗಳ ಸರದಾರ ಅಂತ ಕರೆಸ್ಕೊಳ್ಳುವಂತ ಸಿದ್ದರಾಮಯ್ಯನವರ ತಲೆದಂಡ ಆಗ್ತಾ ಇದೆ ಅಂತಂದ್ರೆ ಇಷ್ಟು ಸುಲಭದ ಮಾತಲ್ಲ. ಅವರ ಕಾರ್ಯವೈಖರಿ, ಅವರ ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಸರುವಾಸಿಯಾದಂತಹ ನಾಯಕ, ಸಾಕಷ್ಟು ಜನ ರಾಜಕಾರಣಿಗಳೇ ಸಿದ್ದರಾಮಯ್ಯನವರ ಈ ಒಂದು ಆಡಳಿತದ ವಿಚಾರವಾಗಿ ವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯನವರ ಆಡಳಿತದ ವಿಚಾರವಾಗಿ ಯಾರಿಗೂ ಕೂಡ ಧ್ವನಿ ಎತ್ತೋದಕ್ಕೆ ಅವಕಾಶವನ್ನ ಕೊಟ್ಟಿರ್ಲಿಲ್ಲ ಸಿದ್ದರಾಮಯ್ಯನವರು. ಆದ್ರೆ ಈಗ ಆಗಿರುವಂತಹ ವಿಚಾರ ನೋಡಿ, ಎಫ್ಐಆರ್ ನಲ್ಲಿ ಅಧಿಕೃತವಾಗಿ ಹೆಸರು A1 ಆರೋಪಿಯಾಗಿ ಸಿದ್ದರಾಮಯ್ಯನವರ ಹೆಸರು ದಾಖಲಾಗಿರುವಂತದ್ದು.